ಗ್ಯಾಂಗ್ನ 4 ಆರೋಪಿಗಳು ತುಮಕೂರಿಗೆ ಇವತ್ತು ಶಿಫ್ಟ್ ಮಾಡಲಿದ್ದಾರೆ. ಇವತ್ತು 4 ಆರೋಪಿಗಳನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲಿಕ್ಕಿದ್ದಾರೆ. ಪರಪ್ಪನ ಅಗ್ರಹಾರದಿಂದ ತುಮಕೂರು ಜೈಲಿಗೆ 4 ಆರೋಪಿಗಳನ್ನ ಶಿಫ್ಟ್ ಮಾಡಲಿಕ್ಕಿದೆ. ಕಾರ್ತಿಕ್ ಅಲಿಯಾಸ್ ಕಪ್ಪೆ, ನಿಖಿಲ್ ನಾಯಕ್, ಕೇಶವಮೂರ್ತಿ, ರವಿಶಂಕರ್ ಈ 4 ಆರೋಪಿಗಳನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲಿಕ್ಕಿದ್ದಾರೆ. ಪ್ರತ್ಯೇಕ ವಾಹನ ಹಾಗೂ ಶಸ್ತ್ರಸಜ್ಜಿತ ಬೆಂಗಾವಲು ಪಡೆಯೊಂದಿಗೆ ಶಿಫ್ಟ್ ಅನ್ನ ಕೂಡ ಮಾಡಲಿಕ್ಕಿದ್ದಾರೆ. ನ್ಯಾಯಾಲಯದ ಆದೇಶದಂತೆ ಶಿಫ್ಟ್ ಅನ್ನ ಮಾಡ್ತಾ ಇದ್ದಾರೆ ಜೈಲಾಧಿಕಾರಿಗಳು. ನ್ಯಾಯಾಧೀಶರು ಹೇಳಿದ್ರು, ಅದರಂತೆಯೇ ಇದೀಗ ಶಿಫ್ಟ್ ಮಾಡೋದಕ್ಕೆ ಎಲ್ಲ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಬಿಗಿ ಭದ್ರತೆಯಲ್ಲಿ ಈ 4 ಆರೋಪಿಗಳನ್ನ ಇದೀಗ ಶಿಫ್ಟ್ ಮಾಡಲಿಕ್ಕಿದ್ದಾರೆ ತುಮಕೂರಿಗೆ. ಪರಪ್ಪನ ಅಗ್ರಹಾರದಿಂದ ತುಮಕೂರು ಜೈಲಿಗೆ ಶಿಫ್ಟ್ ಅನ್ನ ಮಾಡಲಿಕ್ಕಿದ್ದಾರೆ. ಒಂದೇ ಕಡೆ ಇದ್ರೆ ಜಗಳಗಳು ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇರುವಂತದ್ದು. ಕರ್ನಾಟಕ ಎಕ್ಸ್‌ಪ್ರೆಸ್ ನಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಪ್ರಜ್ವಲ್ ಹಾಗೂ ಸೂರಜ್ ವಿರುದ್ಧದ ಕಾಮಕಾಂಡ ಕೇಸ್ ರೇವಣ್ಣ ಕುಟುಂಬಕ್ಕೆ ಹೊಸ ಟೆನ್ಷನ್ ಅನ್ನ ತಂದೊಡ್ಡಿದೆ. ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂದಿದ್ದು, ಮೊದಲನೇ ಸಂತ್ರಸ್ತನ ದೂರಿನ ಬಳಿಕ ಇದೀಗ ಪರಮಾಪ್ತನೇ ದೂರನ್ನ ದಾಖಲಿಸಿದ್ದಾರೆ. ಹೊಳೆನರಸೀಪುರ ಠಾಣೆಯಲ್ಲಿ 2ನೇ ಸಂತ್ರಸ್ತ ದೂರನ್ನ ನೀಡಿದ್ದಾನೆ. ಕೊರೋನಾ ಸಮಯದಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ 11 ಪುಟಗಳ ದೂರನ್ನ ಗ್ರಾಮಾಂತರ ಠಾಣೆಯಲ್ಲಿ ದಾಖಲಿಸಿದ್ದಾರೆ. ಸಂತ್ರಸ್ತನ ದೂರನ್ನ ಆಧರಿಸಿ ಪೊಲೀಸರು ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ. ಪ್ರಜ್ವಲ್ ಪ್ರಕರಣವನ್ನ ಅವರ ಕುಟುಂಬದವರೇ ಹೈಪ್ ಮಾಡಿ ಜೈಲಿಗೆ ಕಳುಹಿಸಿದ್ರು ಅಂತ ಬೆಂಗಳೂರಲ್ಲಿ ಕಾಂಗ್ರೆಸ್ ಶಾಸಕ HC ಬಾಲಕೃಷ್ಣ ಹೇಳಿಕೆ ನೀಡಿದ್ದಾರೆ. ಸೂರಜ್ ರೇವಣ್ಣ ಪ್ರಕರಣವೇ ಬೇರೆ, ಅದನ್ನ ಮಾತನಾಡೋದಕ್ಕೆ ಆಗೋದಿಲ್ಲ ಅಂತ ಕೂಡ ಈ ಸಂದರ್ಭದಲ್ಲಿ ವ್ಯಂಗ್ಯವಾಡಿದ್ದಾರೆ. ಪ್ರಜ್ವಲ್ ರೇವಣ್ಣನ ಇಶ್ಯೂನೇ ಅಷ್ಟೊಂದು ಹೈಪ್ ಕಾಯ್ತಿರಲ್ಲ, ಅವ್ರ ಕುಟುಂಬದವರೇ ಅದನ್ನ ಹೈಪ್ ಮಾಡಿದ್ರು. ಕೆತ್ಕಿ ಪೊಲೀಸ್ನವ್ರನ್ನ ಬೈದು, ಏನೋ ತನಿಖಾ ಸಂಸ್ಥೆಯವ್ರನ್ನ ಬೈದು, ಆಪೋಸಿಷನ್ ಅವ್ರನ್ನ ಬೈದು ಅವ್ರು ಪರ್ಮನೆಂಟ್ ಆಗಿ ಒಳಗೆ ಕಳ್ಸ್ಬಿಡ್ಬೇಕು ಅಂತ ಮಾಡಿದವ್ರೆ ಅವ್ರ ಕುಟುಂಬದವ್ರು. ಅದು ಸುಮ್ಮನೆ ಬಿಡ್ಬಿಡಿದ್ರೆ ಅವ್ರೇನು ಮಾತಾಡದೆ ಅದು ಅಷ್ಟೊಂದು ಹೈಪ್ ಆಯ್ತಾನೆ ಇರಲ್ಲ. ಅದು ಏನೋ ಒಂದು ಆಗೋದು ಕ್ಲೋಸ್ ಆಗೋದು, ಅದನ್ನ ಬೇಕು ಅಂತ ಬೈದು SIT ತನಿಖೆಯವ್ರಿಗೂ ಕೂಡ ಬಾಯಿ ಬಂದಂಗೆ ಬೈದು, ವಿರೋಧಿಗಳಿಗೂ ಬೈದು ಅವ್ರು ಕಚ್ಕೊಂಡ್ಬಿಡ್ಬೇಕು, ಅದು ಆಚೆಗೆ ಬರಬಾರ್ದು, ಆ ತರ ಹಾಕೊಂಡು ಹೊಟ್ಟೋಗ್ಬಿಟ್ರು. ಅರ್ಥ ಮಾಡ್ಕೊಳ್ಳಿ, ಹೇಳಿದೀನಿ, ನೀವು ಎಷ್ಟು ಬುದ್ಧಿವಂತರಿದ್ದೀರಾ ನೀವೆಲ್ಲ. ಸೂರಜ್ ವಿಚಾರ ಬಿಡಿ, ಅದು ಡಿಫ್ರೆಂಟ್ ವಿಚಾರ. ಸೂರಜ್ ವಿಚಾರ ಯಾರ ಮೇಲೂ ಹೇಳಂಗಿಲ್ಲ. ಅದು ಪ್ರಜ್ವಲ್ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬೆನ್ನಲ್ಲೇ KMF ಹಾಲಿನ ದರ ಹೆಚ್ಚಳ ಮಾಡಿದ್ದಕ್ಕೆ ಬಿಜೆಪಿ ಕೆಂಡವಾಗಿದೆ. ಕಾಂಗ್ರೆಸ್ ಸರ್ಕಾರ ಒಂದು ರೀತಿಯ ಹುಚ್ಚರ ಸಂತಿಯಾಗಿದೆ. ತೈಲ ದರ ಏರಿಕೆಯಾಯಿತು, ಇದೀಗ ಹಾಲಿನ ದರ ಲೀಟರ್ಗೆ 2 ರೂಪಾಯಿ ಏರಿಕೆ ಮಾಡಿದ್ದಾರೆ. ಗ್ಯಾರಂಟಿಗೆ ಹಣ ಹೊಂದಿಸೋದಕ್ಕಾಗದೆ ಬೆಲೆ ಏರಿಕೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮೊನ್ನೆ ತಾನೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ಮಾಡಿದ್ದಾರೆ 3 ರೂಪಾಯಿ. ಇಡೀ ರಾಜ್ಯಾದ್ಯಂತ ಜನ ತಿರುಗಿ ಬಿದ್ದಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಚೀಮಾರಿ ಆಗ್ತಾ ಇದ್ದಾರೆ ಎಲ್ಲ ಕಡೆ. ನಾವು ಕೂಡ 3 ಹಂತದ ಹೋರಾಟವನ್ನು ಈಗಾಗಲೇ ಮಾಡಿದ್ದೀರಿ. ಇಷ್ಟಿದ್ರೂ ಕೂಡ, ಜನರ ಪ್ರತಿರೋಧ ಇಷ್ಟಿದ್ರೂ ಕೂಡ ಮತ್ತೆ ಇವತ್ತು ಹಾಲಿನ ದರವನ್ನು 2 ರೂಪಾಯಿ, ಲೀಟರ್ಗೆ 2 ರೂಪಾಯಿ ಏರಿಕೆ ಮಾಡೋ ಮುಖಾಂತರ ಈ ಸರ್ಕಾರ ಬಡವರ ಕತ್ತನ್ನು ಇಸ್ಕುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಬಡವರ ಬಾಳಿಗೆ ಬೆಂಕಿಯನ್ನು ಹಾಕ್ತಾ ಇದೆ. ಇವತ್ತು ಈಗಾಗಲೇ ಪೆಟ್ರೋಲ್ ದರ ಏರಿಕೆ ಆಯಿತು. ಕಳೆದ ವರ್ಷ ಹಾಲಿನ ದರನೂ ಕೂಡ 3 ರೂಪಾಯಿ ಜಾಸ್ತಿ ಮಾಡಿದರು. ನಂದಿನಿ ಹಾಲಿನ ದರ ಏರಿಕೆಗೆ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಬಾರಕೋಲು ಏಟಿನ ಹೋರಾಟಕ್ಕೆ ನಿರ್ಧರಿಸಿದ್ದೇವೆ ಎಂದು ಧಾರವಾಡದಲ್ಲಿ ಬಿಜೆಪಿ MLC ಎನ್ ರವಿಕುಮಾರ್ ಹೇಳಿದರು. ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಅಭಿಯಾನ ತೆಗೆದುಕೊಂಡಂತಿದೆ, ಹೀಗಾದರೆ ಸಾಮಾನ್ಯ ಜನರ ಪಾಡೇನು ಅಂತ ಎನ್ ರವಿಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಈಗ ಹಾಲಿನ ದರವನ್ನು ಹೆಚ್ಚು ಮಾಡಿರ್ತಕ್ಕಂಥದ್ದನ್ನು ನಾನು ನೋಡ್ತಾ ಇದ್ದೆ. 1 ಲೀಟ್ರಿಗೆ 2 ರೂಪಾಯಿ, ಅರ್ಧ ಲೀಟರ್ ತೆಗೆದುಕೊಂಡ್ರು 2 ರೂಪಾಯಿ, ಅರ್ಧ ಲೀಟರ್ ತೆಗೆದುಕೊಂಡ್ರು ಒಟ್ಟು 4 ರೂಪಾಯಿ, ಈ ಥರ ಬೆಲೆ ಏರಿಕೆ ಮಾಡಿದ್ದಾರೆ ಹಾಲಿಗೆ. ಈ ಸರ್ಕಾರ ಒಂದು ರೀತಿ ನೋಡಿದರೆ ಬೆಲೆ ಏರಿಕೆ ಅಭಿಯಾನವನ್ನೇ ತೆಗೆದುಕೊಂಡಿದೆ ಅಂತ ಅನ್ನಿಸ್ತಾ ಇದೆ. ಇದೊಂದು ಅಮಾನವೀಯವಾಗಿರ್ತಕ್ಕಂಥ ಸರ್ಕಾರ, ಮಾನವೀಯತೆಯನ್ನು ಮರೆತು ಮಲಗಿರ್ತಕ್ಕಂಥ ಸರ್ಕಾರ ಆಗಿದೆ. ಸಿದ್ದರಾಮಯ್ಯ ಅವರಿಗೆ ನಾನು ಹೇಳೋದಕ್ಕೆ ಬಯಸ್ತೇನೆ, ನೀವು ಈಗ 1 ವಾರದ ಹಿಂದೆ
ವಾರ 10 ದಿನದ ಹಿಂದೆ ಪೆಟ್ರೋಲ್